ಶ್ರೀರಾಮೋತ್ಸವ ಇವತ್ತು ಕೋಟಿ ಕೋಟಿ ರಾಮ ಭಕ್ತರ ಶ್ರೀರಾಮೋತ್ಸವ ದೇಶ ವಿದೇಶಗಳಲ್ಲೂ ಕೂಡ ಶ್ರೀರಾಮನ ಹಬ್ಬವನ್ನು ಸಂಭ್ರಮ ಸಡಗರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ರಾಮನವಮಿ ಹಬ್ಬ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮನವಮಿ ಸಾಕಷ್ಟು ಕೌತುಕಕ್ಕೆ ಕಾರಣ ಆಗಿತ್ತು. ಕಾರಣ ಬಾಲರಾಮನ ಮೂರ್ತಿಗೆ ಭಾಸ್ಕರ ಮುತ್ತಿಟ್ಟಿದ್ದಾನೆ. ಸೂರ್ಯವಂಶದ ರಘುರಾಮನಿಗೆ ಸೂರ್ಯನ ತಿಲಕ ಇಟ್ಟಿದ್ದಾನೆ. ಸೂರ್ಯ ರಶ್ಮಿ ಕಣ್ತುಂಬಿಕೊಂಡಿದ್ದಾರೆ ಸಾವಿರಾರು ಲಕ್ಷಾಂತರ ಭಕ್ತರು. ಯಾಕಂದರೆ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಈ ಒಂದು ರಾಮನವಮಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಮತ್ತು ಅಯೋಧ್ಯೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಹೋಮ ಹವನಗಳು, ಪೂಜೆ ಕೈಂಕರ್ಯಗಳು, ಅಭಿಷೇಕಗಳು ಕೂಡ ನಡೀತಾ ಇದ್ದಾವೆ. ಯಾಕಂದರೆ ಈ ಶ್ರೀರಾಮ ಹುಟ್ಟಿದ್ದೇ ಈ ಸೂರ್ಯ ನೆತ್ತಿ ಮೇಲೆ ಬಂದಾಗ ಅಂತ. ಹಾಗಾಗಿನೇ ಇಲ್ಲಿ ಏನು ಪ್ರತಿಷ್ಠಾಪನೆ ಆಯ್ತಲ್ಲ, ಪ್ರತಿಷ್ಠಾಪನೆ ಆಗಿದ್ದು ಕೂಡ ಒಂದು 12:30 ಒಳಗಡೆನೆ ಆಯಿತು. ಇವತ್ತು ಈ ರಘುವಂಶದ ಶ್ರೀರಾಮನಿಗೆ ಇವತ್ತು ಸೂರ್ಯ ರಶ್ಮಿ ಇವತ್ತು ಸ್ಪರ್ಶ ಆಗಿದೆ. ಈ ಒಂದು ಕೌತುಕವನ್ನು ನೋಡಲಿಕ್ಕೆ ಸಾಕಷ್ಟು ಭಕ್ತಗಣವೇ ಅಯೋಧ್ಯೆಯಲ್ಲೂ ಕೂಡ ಆಗಮಿಸಿದ್ರು. ಜೊತೆಗೆ ಸಾಕಷ್ಟು ತಮ್ಮ ಟಿವಿಯಲ್ಲೂ ಕೂಡ ನೋಡಿ ಆನಂದಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಆ ಸೂರ್ಯನ ರಶ್ಮಿ ಕಿರಣ ನೇರವಾಗಿ ರಾಮನ ಹಣೆಗೆ ಇಲ್ಲಿ ಸ್ಪರ್ಶ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ರಾಮನವಮಿ ಹಿನ್ನೆಲೆಯಲ್ಲಿ ರಾಮೇಶ್ವರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟರು. ರಾಮ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಿಸಿದರು. ನರೇಂದ್ರ ಮೋದಿ ಹೆಲಿಕಾಪ್ಟರ್ನಲ್ಲಿ ಕುಳಿತುಕೊಂಡು ರಾಮ ಸೇತುವನ್ನು ವೀಕ್ಷಣೆ ಮಾಡಿದ್ದಾರೆ. ಇದು ರಾಮೇಶ್ವರಂನಲ್ಲಿ, ತಮಿಳುನಾಡಿನ ರಾಮೇಶ್ವರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನು ಕೊಟ್ಟರು. ರಾಮ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಿಸಿದ್ದಾರೆ. ಶ್ರೀಲಂಕಾದಿಂದ ಹಿಂದಿರುಗುವಾಗ ರಾಮ ಸೇತುವಿನ ದರ್ಶನ ಆಗಿದೆ. ರಾಮ ಸೇತುವಿನ ದರ್ಶನವನ್ನು ಪಡೆಯುವಂತಹ ಆಶೀರ್ವಾದ ನನಗೆ ಸಿಕ್ತು ಅಂತ ಹೇಳಿದ್ದಾರೆ. ಕಾಕತಾಳೀಯ ಎಂಬಂತೆ ಅಯೋಧ್ಯೆಯಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಒಂದು ಕಡೆ, ಇಬ್ಬರ ದರ್ಶನ ಪಡೆಯುವ ಆಶೀರ್ವಾದ ಸಿಕ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ. ಒಂದು ಕಡೆ ಅಯೋಧ್ಯೆಯಲ್ಲಿ ಬಾಲರಾಮನ ಹಣೆಗೆ ಸೂರ್ಯನ ಸ್ಪರ್ಶ ಆಗಿದೆ. ಇನ್ನೊಂದು ಕಡೆ ಇಲ್ಲಿ ತಮಿಳುನಾಡಿನ ರಾಮೇಶ್ವರಂಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಈ ರಾಮ ಸೇತುಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಹೆಲಿಕಾಪ್ಟರಲ್ಲಿ ಕುಳಿತು ರಾಮ ಸೇತುವೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಣೆಯನ್ನು ಮಾಡಿದ್ದಾರೆ. ಶ್ರೀಲಂಕಾದಿಂದ ಹಿಂದಿರುಗುವ ಸಂದರ್ಭದಲ್ಲಿ ರಾಮ ಸೇತುವಿನ ದರ್ಶನ ಮಾಡಿದ್ದಾರೆ. ಇನ್ನು ನೂತನ ಪಂಬನ್ ಸೇತುವೆ ಲೋಕಾರ್ಪಣೆಗೊಳಿಸಿದ್ರು ನಮೋ. ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವಂತಹ ಪಂಬನ್ ಸೇತುವೆ ಅದು. ತಮಿಳುನಾಡಿನ ರಾಮೇಶ್ವರಂ ಬಳಿ ಸುಮಾರು 535 ಕೋಟಿ ರೂಪಾಯಿ ವೆಚ್ಚದಲ್ಲಿ 2.07 ಕಿಲೋಮೀಟರ್ ಸೇತುವೆ ನಿರ್ಮಾಣ. ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಅಂತಾನೆ ಇದನ್ನ ಹೇಳ್ತಾರೆ. ಅತ್ಯಾಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ ಈ ಸೇತುವೆ. ರಾಮೇಶ್ವರಂ, ಚೆನ್ನೈ, ತಂಬರಂಗೆ ಸಂಪರ್ಕಿಸುವಂತಹ ರೈಲು ಸೇತುವೆ ಇದು. ನೂತನ ಪಂಬನ್ ಸೇತುವೆಯನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಗೊಳಿಸಿದರು. ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವಂತಹ ಪಂಬನ್ ಸೇತುವೆ ಇದು ಸಾಕಷ್ಟು ವರ್ಷದ ಒಂದು ಕನಸು ಕೂಡ ಆಗಿತ್ತು. 535 ಕೋಟಿ ವೆಚ್ಚದಲ್ಲಿ 2.07 ಕಿಲೋಮೀಟರ್ನ ಸೇತುವೆ ಇದು ನೂತನ ಪಂಬನ್ ಸೇತುವೆ. ಅಂದರೆ ಇದು ರೈಲು ಸೇತುವೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಆ ಕಡೆಯಿಂದ ರೈಲು ಬರ್ತಾ ಇರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉದ್ಘಾಟನೆ ಕೂಡ ಮಾಡಿದ್ರು. 535 ಕೋಟಿ ವೆಚ್ಚದಲ್ಲಿ ಸುಮಾರು 2.7 ಕಿಲೋಮೀಟರ್.
ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಅಂತಲೂ ಕೂಡ ಇದನ್ನು ಕರೀತಾರೆ. ಹಾಗಾಗಿ ಇದು ಒಂಥರ ಐತಿಹಾಸಿಕ ಕ್ಷಣನೆ, ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಸುಸಂದರ್ಭಕ್ಕೆ ಇವತ್ತು ರಾಮೇಶ್ವರಂ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಭಾಳ ಬ್ಯೂಟಿಫುಲ್ ಆಗಿದೆ ನೋಡಲಿಕ್ಕೆ. ಸಾಕಷ್ಟು ಜನ ತಮಿಳುನಾಡಿನ ಈ ರಾಮೇಶ್ವರಂಗೆ ಭೇಟಿ ಕೊಡ್ತಾ ಇರ್ತಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಪ್ಲೇಸ್ಗಳಿಗೆಲ್ಲ ಹೋಗಿ ಅದನ್ನು ಕಣ್ತುಂಬಿಕೊಳ್ತಾ ಇರ್ತಾರೆ. ಇನ್ನಂತೂ ಕೂಡ ಅಲ್ಲಿ ಏನೀಗ ರೈಲು ಮಾರ್ಗ ಬೇರೆ ಆಗಿದೆ, ಅದನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಇನ್ನೂ ಜನ ಜಾಸ್ತಿ ಹೋಗ್ತಾರೆ. ರಾಮನವಮಿ ಹಿನ್ನೆಲೆಯಲ್ಲಿ ರಾಮೇಶ್ವರಕ್ಕೆ ಮೋದಿ ಭೇಟಿಯನ್ನು ಕೊಟ್ಟಿದ್ದಾರೆ. ರಾಮ ಸೇತುವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಣೆಯನ್ನು ಮಾಡಿದ್ರು. ಅದರ ಜೊತೆಗೆ ಇದು ನನ್ನ ಸೌಭಾಗ್ಯ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹೆಲಿಕಾಪ್ಟರಲ್ಲಿ ಕುಳಿತು ರಾಮ ಸೇತುವನ್ನು ವೀಕ್ಷಣೆಯನ್ನು ಮಾಡಿದ್ರು. ಒಂದು ಕಡೆ ಅಯೋಧ್ಯೆಯ ಬಾಲರಾಮನ ಮೂರ್ತಿಗೆ ಸೂರ್ಯ ಸ್ಪರ್ಶ. ಇನ್ನು ಶ್ರೀಲಂಕಾದಿಂದ ಹಿಂದಿರುಗುವಾಗ ಈ ಒಂದು ಕೌತುಕವನ್ನು ನಾನು ಗಮನಿಸಿದೆ ಅಂತ ಪ್ರಧಾನಿ ಮೋದಿಯವರು ನೋಡಿ ಹೆಲಿಕಾಪ್ಟರಲ್ಲಿ ಕುತ್ಕೊಂಡು ಈ ರಾಮ ಸೇತುವನ್ನು ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಈ ರಾಮ ಸೇತು ಮತ್ತು ಒಂದು ಪುರಾಣದಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಅಲ್ಲಿ ಹಾಗೆ ನಡ್ಕೊಂಡೇ ಹೋಗ್ಬೋದು, ಎಲ್ಲಿವರೆಗೂ ಸೇತುವೆ ಇದೆ ಅಲ್ಲಿವರೆಗೂ ಕೂಡ ನಡ್ಕೊಂಡೇ ಹೋಗ್ಬೋದು, ಯಾವುದೇ ರೀತಿಯಾದಂತಹ ಅಲ್ಲಿ ಆಳ ಇಲ್ಲ ಅನ್ನುವಂತಹ ಒಂದಿಷ್ಟು ಸಂಶೋಧಕರು ಹೇಳಿರುವಂತಹ ಒಂದಿಷ್ಟು ಅಧ್ಯಯನದಿಂದ ಗೊತ್ತಾಗಿರುವಂಥ ವಿಚಾರ. ಒಟ್ಟಿನಲ್ಲಿ ಅಲ್ಲಿ ಇವಾಗೇನೀಗ ಟ್ರೈನ್ ಹೋಗಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೇತುವೆ ನಿರ್ಮಾಣ ಆಗಿದೆ. ಸುಮಾರು 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂತಹ ಒಂದು ಸೇತುವೆ. ಯಾಕಂದರೆ ಇದು ಆಲ್ರೆಡಿ ಒಂದು ಟೂರಿಸಂ ಪ್ಲೇಸ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಪ್ರವಾಸಿಗರು ಕೂಡ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಈಗ ಮತ್ತಷ್ಟು ಪ್ರವಾಸಿಗರ ಸಂಖ್ಯೆ ಇಮ್ಮಡಿ ಆಗೋದ್ರಲ್ಲಿ ಅಚ್ಚರಿಯೇ ಇಲ್ಲ.